ಎಸ್.ಆರ್. ವಿಶ್ವನಾಥ್. ಇದರಲ್ಲಿ ಸೀರಿಯಲ್ ನಂಬರ್ 34 ಇದೆ. ಇದಕ್ಕೆ ಸೇರಿಸಿ ಮಾತಾಡ್ಬಿಡ್ತೀನಿ. ಎರಡು ಕೂಡ ಒಂದೇ ಸಂಬಂಧಪಟ್ಟಿರೋದ್ರಿಂದ ಇದು ಎರಡು ವಿಚಾರ. ಒಂದು ಹೆಸರುಘಟ್ಟದಿಂದ ತಿಪ್ಪಗೊಂಡಹಳ್ಳಿಗೆ ಹೋಗ್ತಕ್ಕಂಥ ಅರ್ಕಾವತಿ ಚಾನಲ್ ಮತ್ತು ಕುಮದ್ವತಿ ಚಾನಲ್ ಎರಡೂ ಪಕ್ಕದಲ್ಲಿ ಹಿಂದೆ ನೋಟಿಫಿಕೇಶನ್ ಆಗಿದೆ. ನಮ್ಮ ಮಾಜಿ ಕಾನೂನು ಸಚಿವರು ಜಯಚಂದ್ರ ಅವರೇ ಅದು ಮಾಡಿರೋದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ. ಅರ್ಧ ಕಿಲೋಮೀಟರ್ ಝೋನ್ 3 ನಲ್ಲಿ ಮತ್ತೆ ತಿಪ್ಪಗೊಂಡಹಳ್ಳಿ ಹತ್ರ 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆಗೆ ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ ಆಗಂಗಿಲ್ಲ. ಓನ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ, ಅದು ಗ್ರೀನರಿ ಸಂಬಂಧಪಟ್ಟಂಗೆ ಮಾಡಬೇಕು ಅಂತೇಳಿ. ಈಗೇನಾಗಿದೆ ಅಧ್ಯಕ್ಷರೇ, ಕಂದಾಯ ನಿವೇಶನಗಳನ್ನ ಅದು ಹಸಿರು ಪಟ್ಟಿ ವಲಯದಲ್ಲೈತೆ, ಅಗ್ರಿಕಲ್ಚರ್ ಝೋನಲ್ಲೈತೆ, PTCL ಸಂಬಂಧಪಟ್ಟಂತ ಲ್ಯಾಂಡ್ ಇದೆ, ಮತ್ತೆ ಪೋಡ್ ಆಗದೆ ಇರತಕ್ಕಂಥ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಜಾಗ ಎಲ್ಲವನ್ನು ಕೂಡ ಲೇಔಟ್ ಮಾಡ್ತಾವ್ರೆ. ಕಂದಾಯ ಲೇಔಟ್ ಮಾಡ್ತಾ ಇರ್ತಕ್ಕಂಥದ್ದು. ಕಾನೂನು ಏನ್ ಹೇಳ್ತದೆ, ಯಾವುದೇ ನಿವೇಶನ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ, ಅಂದ್ರೆ ಅಲ್ಲಿ ಸ್ಥಳೀಯ ಏನು ಪ್ರಾಧಿಕಾರಗಳಿರ್ತವೆ, ಈಗ ಬೆಂಗಳೂರಲ್ಲಿ BMIS 12 ಪ್ರಾಧಿಕಾರಗಳಿದೆ. ಅದರಲ್ಲಿ ನಕ್ಷೆ ಅನುಮೋದನೆ ಮಾಡಿದಂತ ನಿವೇಶನಗಳನ್ನು ಮಾತ್ರ ಮಾಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಇದು ಈಗಿನ ಸಮಸ್ಯೆ ಅಲ್ಲ, ಬಹಳ ದಿನಗಳಿಂದ ಕೂಡ ಸಮಸ್ಯೆ ಇದು ನಡ್ಕೊಂಡ್ ಬರ್ತಾ ಇದೆ. ಇವತ್ತೇನಾಗಿದೆ, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಮತ್ತು 2035 CDP ಏನು ಹೊಸ CDP ಮಾಡಬೇಕು ಅಂತ ಏನು ಅನ್ಕೊಂಡಿದ್ದೀವಿ, ಮಾಡಕ್ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಮುಗ್ಗಿ 20 ಅಡಿ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. 4 ಕಲ್ಲಿಡ್ತಾರೆ, ಯಾರೋ ಬಡವರು ಗಮನ ಸೆಳೆಯಿರಿ. ಅದ್ರದ್ದೇ ನಾನು ಹೇಳ್ತಾ ಇರೋದು. ಏನು ಗಮನ ಸೆಳೆಯೋದು ಈಗ? ಅದ್ರಲ್ಲಿ ಗಮನಿಸಿರೋದೇನು ಅಂದ್ರೆ, ಅರ್ಕಾವತಿ ನದಿಗೆ ಯಾವುದೇ ಕೊಳಚೆ ನೀರನ್ನು ಬಿಡಂಗಿಲ್ಲ. ಅದ್ರ ಬದಿಯಲ್ಲಿ ಲೇಔಟ್ಗಳನ್ನ ಮಾಡಿ ಆ ಚರಂಡಿ ನೀರನ್ನ ಬಿಡ್ತಾವ್ರೆ, ಲೇಔಟ್ ಮಾಡಂಗಿಲ್ಲ. ಇದನ್ನ ಕಂದಾಯ ಸಚಿವರು ಗಮನಕ್ಕೂ ತಂದಿದ್ದೀವಿ, ಪರಿಸರ ಖಾತೆ ಸಚಿವರು ಈಶ್ವರ್ ಖಂಡ್ರೆ ಅವ್ರಿಗೂ ಬರ್ತದೆ. ಅದು ಜಿಲ್ಲಾಧಿಕಾರಿಗಳು ಗಮನ ಹೇಳಿದೀವಿ. ಜಿಲ್ಲಾಧಿಕಾರಿಗಳು ಲೆಟರ್ ಬರೆದವ್ರೆ ಸಬ್ ರಿಜಿಸ್ಟರ್ಗೆ, ಯಾವುದು ಕೂಡ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿ. ಆದ್ರೂ ಸಬ್ ರಿಜಿಸ್ಟರ್ ಮಾಡವನೇ DR ಬರೆದ್ರು ಕೂಡ. ಮಾನ್ಯ ಮಂತ್ರಿಗಳು ಅದು ಸೇರಿ ಎರಡಕ್ಕೂ ಸೇರಿಸಿ ಮಾತಾಡ್ತೀನಿ. ಇದು ಏನು ಬಫರ್ ಝೋನ್ ಅಲ್ಲಿ ಏನಿದೆಯೋ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಈಗ 10 ನಿಮಿಷ ತಗೊಂಡು ಡೈರೆಕ್ಟ್ ಸಬ್ಜೆಕ್ಟ್ ಅದು. ಓಕೆ. ಎರಡನೇದು, ಸಭಾಧ್ಯಕ್ಷರ ಹಿಂದೆ ಕಾಗೋಡು ತಿಮ್ಮಪ್ಪ ನಿಮ್ಮ ಸ್ಥಾನದಲ್ಲೇ ಕುಂತಿದ್ರು, ಇದೇ ಸಬ್ಜೆಕ್ಟ್ ಮಾತಾಡದೆ 3 ದಿನದಲ್ಲಿ 6 ಜನ ಸಸ್ಪೆಂಡ್ ಮಾಡಿದ್ರು ಅವರು. ಯಾಕಂದ್ರೆ ಅಲ್ಲಿ ಇರೋದೇ ಹಾಗೆ. ಈಗ ನಮ್ಮ ರೆವಿನ್ಯೂ ಲ್ಯಾಂಡ್ ಆಕ್ಟ್ ಪ್ರಕಾರ ರೆವಿನ್ಯೂ ಕಂದಾಯ ಇಲಾಖೆಯನ್ನ ಭೂ ಪರಿವರ್ತನೆ ಇಲ್ಲದೆ, ನಕ್ಷೆ ಅನುಮೋದನೆ ಇಲ್ಲದೆ ಮಾಡಿದ್ರೆ 3 ವರ್ಷ ಜೈಲು ಪ್ಲಸ್ 10,000 ರೂಪಾಯಿ ದಂಡ ಐತೆ. ಎಷ್ಟು ಜನಕ್ಕೆ ಈ ಜೈಲು ವಾಸ ಕೊಟ್ಟವ್ರೆ ಅಧಿಕಾರಿಗಳಿಗೆ, ಇಲ್ಲ ಮಾಲೀಕರಿಗೆ, ಯಾರು ಮಾಡಿರ್ತಾರಲ್ಲ ಡೆವಲಪರ್, ಅವನಿಗೂ ಕೂಡ ಸೇಮ್ ಶಿಕ್ಷೆನೆ ಕಾನೂನಲ್ಲೇ ಐತೆ. ಇವತ್ತೇನಾಗಿದೆ, ಬೆಂಗಳೂರು ಸುತ್ತಮುತ್ತಲು 25,000 ಎಕರೆಗೂ ಮೇಲೆ ಕಂದಾಯ ಲೇಔಟ್ ಮಾಡ್ತಾವೆ, ರೆವಿನ್ಯೂ ಲೇಔಟ್ಗಳು. ಪಾಣಿನಲ್ಲಿ ಚೇಂಜ್ ಆಗೋದಿಲ್ಲ, ಪಾಣಿ ಅವರ ಹೆಸರಲ್ಲೇ ಇರ್ತದೆ. ಯಾರು ಇವತ್ತು ಕಂದಾಯ ಅಧಿಕಾರಿಗಳಿರ್ಬೋದು, ಕಂದಾಯ ಮಂತ್ರಿಗಳ ಹತ್ರ ಮಾತಾಡಿದೀನಿ, ಅವ್ರು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಬೇಕು ತಕ್ಷಣದಿಂದ. ಹಿಂದೆ ಆಗಿರೋದು ಆಗೋಗಿದೆ, ಯಾರೋ ಬಡವರು ಸೈಟ್ ತಗೊಂಡ್ಬಿಟ್ಟವ್ರೆ, ಅದನ್ನೇನು ಮುಟ್ಟೋದು ಬೇಡ. ಮುಂದೆ ಬೆಂಗಳೂರು ಇರ್ಬೋದು, ಇಡೀ ರಾಜ್ಯದಲ್ಲಿ ಕಂದಾಯ ನಿವೇಶನಗಳನ್ನ ಮಾಡಂಗಿಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಬದಲಾವಣೆ ಮಾಡಂಗಿಲ್ಲ. ಮತ್ತೆ ಯಾರು ಈಗ ಸಬ್ ರಿಜಿಸ್ಟರ್ಗಳು ಇಷ್ಟೆಲ್ಲ DR ಹೇಳಿದ್ರು, ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ರಿಜಿಸ್ಟ್ರೇಷನ್ ಮಾಡವ್ರೆ. ಒಂದು ಪೀಣ್ಯ ಸಬ್ ರಿಜಿಸ್ಟರ್, ಇನ್ನೊಂದು ದಾಸನಪುರ ಸಬ್ ರಿಜಿಸ್ಟರ್ ಕೊಟ್ಟ ಮೇಲೆ ಕೂಡ ರಿಜಿಸ್ಟ್ರೇಷನ್ ಮಾಡವ್ರೆ. ಅಧ್ಯಕ್ಷರೇ, 1 ನಿಮಿಷ ಕೇಳಿಸ್ಕೊಳ್ರಿ, ನಿಮಗೆ ಎದೆ ಜಲ್ ಅನಿಸ್ತದೆ. ಒಂದು ಸೈಟ್ಗೆ 35,000 ರೂಪಾಯಿ ಲಂಚ ತಗೊಂತಾರೆ ಮಿನಿಮಮ್. ಒಂದು ದಿನಕ್ಕೆ ಮಿನಿಮಮ್ 100 ನಿವೇಶನ ಮಾಡ್ತಾರೆ. ಅದ್ರಲ್ಲಿ 75 ರೆವಿನ್ಯೂ ಸೈಟ್. 15 ಲಕ್ಷ ರೂಪಾಯಿ ಇಲ್ಲದೆ ಒಂದು ಸಬ್ ರಿಜಿಸ್ಟರ್ ಹೊರಗಡೆ ಹೋಗೋದೇ ಇಲ್ಲ. ಅದನ್ನ ಇವತ್ತು ಅಕ್ರಮ, ಇಷ್ಟು ದೊಡ್ಡ ಅಕ್ರಮ ನಡೀತಾ ಇದ್ರು ಕೂಡ, ಯಾವ್ದನ್ನ ಸಣ್ಣ ಅಕ್ರಮ ಆದ್ರೂ ಜೈಲ್ಗೆ ಹಾಕ್ತೀವಿ ನಾವು. ಇಷ್ಟು ದೊಡ್ಡ ಅಕ್ರಮ ನಡೀತಾ ಇದೆ, ಕಾನೂನಲ್ಲಿ ಬಿಗಿ ಇದೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಅವ್ರ ಮೇಲೆ ನನ್ನ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ. ತಾವು ದಯವಿಟ್ಟು ಅಧ್ಯಕ್ಷರು ತಾವು ರೂಲಿಂಗ್ ಕೊಡಬೇಕು. ತಕ್ಷಣದಿಂದ ನಾಳೆಯಿಂದ ಸಬ್ ರಿಜಿಸ್ಟರ್ಗಳೇ ದೊಡ್ಡ ಕಲ್ಪ್ರಿಟ್. ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ತಾರೆ, ಅಪಾರ್ಟ್ಮೆಂಟ್ ನಂಬರ್ ಹಾಕ್ತಾರೆ, ಆಶ್ರಯ ಸೈಟ್ ನಂಬರ್ ಹಾಕ್ಬಿಟ್ಟು ಬೋಗಸ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಅಮಾಯಕರ ರಿಜಿಸ್ಟ್ರೇಷನ್ ಅಂತ. ಅದನ್ನ ಕಂದಾಯ ನಿವೇಶನಗಳ ನೋಂದಣಿ ನಿಲ್ಬೇಕು ಇಮಿಡಿಯೇಟ್. ಯಾರು ತಪ್ಪಿತಸ್ಥ ಸಬ್ ರಿಜಿಸ್ಟರ್ ಅವರೇ, ತಹಸೀಲ್ದಾರ್ ಅವರೇ, RIVAಗಳವರೇ, ಅವರನ್ನ ಸಸ್ಪೆಂಡ್ ಮಾಡಬೇಕು. ನನ್ನ ಬೇಡಿಕೆ. ಮಂತ್ರಿಗಳೇ, ಹೇಳ್ತೀರಾ ಓಲೈಸ ಬ್ಯಾಡ್ ಮಾಡಿ ಇಲ್ಲ, ಅವ್ರದ್ದು 2 ಪ್ರಶ್ನೆ. ಒಂದು ಅರ್ಕಾವತಿ ಬದಿಯಲ್ಲಿ ಬಡವಣೆ ಕಟ್ಟಿ ಕೊಳಚಿನೆಲ್ಲ ನದಿಗೆ ಬಿಡ್ತಾರೆ, ಅಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಅಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಈಗ ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗಬೇಕು.
ಪೀಣ್ಯ ಮತ್ತು ಇನ್ನೊಂದು. ಅಧ್ಯಕ್ಷರೇ, ಬೆಂಗಳೂರು ಅಭಿವೃದ್ಧಿ ಸಚಿವರು ಚೆನ್ನಾಗಿ ಗೊತ್ತಿರ್ತದೆ ಅಧ್ಯಕ್ಷ. ಆಯ್ತು, ಅಲ್ಲಲ್ಲ, ಅವರು ಬಿಡಿಎ ಇನ್ಚಾರ್ಜ್ ಇದ್ದಾರೆ, ಮತ್ತೆ 13 ಬೈಯಪ್ಪಗಳನ್ನು ಕೂಡ ನೋಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಪ್ರಾಧಿಕಾರ. ಅನುಮತಿ ಇಲ್ಲದೆ ಹಣ ಕಂದಾಯ ನಿವೇಶನಗಳನ್ನ ಎಗ್ಗಿಲ್ದಂಗೆ ಮಾಡ್ತಾವ್ರೆ. ಸಬ್ ರಿಜಿಸ್ಟರ್ಗಳು ಪ್ರತಿಯೊಂದು ಸೈಟ್ಗೆ 30 ರಿಂದ 35 ಸಾವಿರ ತಗೊಂಡು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ತಾವ್ರೆ ಅಮಾಯಕರಿಗೆ. PTCL ನಾವು ಲ್ಯಾಂಡ್ ಮಾರಂಗೇ ಇಲ್ಲ, ಅದನ್ನು ಸೈಟ್ ಹೊಡಿತಾವ್ರೆ. ಗ್ರೀನ್ ಬೆಲ್ಟ್ ಹೊಡಿತಾವ್ರೆ. ಅಗ್ರಿಕಲ್ಚರ್ ಒಂದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕು, ಅದರಿಂದ ನಮ್ಮ ಸರ್ಕಾರಕ್ಕೆ ಆದಾಯ ಬರ್ತದೆ. ಇವತ್ತು ರೆವಿನ್ಯೂ ಲೇಔಟ್ ಅಲ್ಲಿ ನಿಮ್ಮ ಡಿಮಾಂಡ್ ಎಲ್ಲಿ ಬಿಡಿ ಎರಡು ಸರ್, ನಮ್ಗೆ ಹೇಳ್ಬೇಕು, ಇದು ಸಣ್ಣ ಇಲಾಖೆ ಅಲ್ಲ ಸರ್. ಅಲ್ಲ, ಅವ್ರಿಗೆ ಗೊತ್ತಿದೆ ನೀವು ಡಿಮಾಂಡ್ ಎಲ್ಲಿ ಅಲ್ಲ, ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಏನ್ ವಿಷಯ, ಏನ್ ಆಕ್ಷನ್ ತಗೋಬೇಕು ಅಂತ ಹೇಳಿ ನಾನು ನಮ್ಮ ಸಚಿವರಲ್ಲಿ DCM ಅವರಲ್ಲಿ ಕೇಳ್ತಕ್ಕಂಥದ್ದು, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಆ ಅಕ್ರಮ ಏನು ನೋಂದಾವಣೆ ಮಾಡ್ತಾವ್ರೆ ಅದನ್ನ ನಿಲ್ಲಿಸಬೇಕು. ಮತ್ತೆ ಈಗೇನು ಬಡಾವಣೆಗಳು ಈಗ ನಡೀತಾ ಐತೆ ಮಾಡೋದಕ್ಕೆ ಅವಕಾಶ ಕೊಟ್ಟವ್ರೆ. ಆ ಸಬ್ ರಿಜಿಸ್ಟರ್ಗಳು ಮತ್ತು ಕಂದಾಯ ಅಧಿಕಾರಿಗಳನ್ನ ತಕ್ಷಣ ತನಿಖೆ ಮಾಡಿ ಒಂದು ವಾರದೊಳಗಡೆ ಸಸ್ಪೆಂಡ್ ಮಾಡಬೇಕು. ಅಧ್ಯಕ್ಷರೇ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಇಲ್ಲ ಮಾತಾಡ್ತೀವಿ, ಗಮನಿಸಲ್ದಾಗಲಿ. ಅಧ್ಯಕ್ಷರೇ, ನಮ್ಮ ವಿಶ್ವನಾಥ್ ಅವರು ಹಿರಿಯ ಶಾಸಕರು, BDA ಚೇರ್ಮನ್ ಆಗಿದ್ದವರು, BDA ಶಾಸಕರಾಗಿ ಕೆಲಸ ಮಾಡ್ತಾ ಇರೋರು, ಇವರ ಜಿಲ್ಲೆ ಇವ್ರ ಕ್ಷೇತ್ರದಲ್ಲೂ ಸೇರ್ಕೊಂಡಂತೆ ತಿಪ್ಪಕಣ್ಣಹಳ್ಳಿವರೆಗೂ ಅರ್ಕಾವತಿ ಚಾನಲ್ಲು 2 ಬದಿಯಲ್ಲೂ ಕೂಡ ಎಷ್ಟು ಮೀಟರ್ ಬಫರ್ ಝೋನ್ ಬರುತ್ತದೆ, ಈ ಬಫರ್ ಝೋನ್ ಅಲ್ಲಿ ಅಕ್ರಮ ಬಡಾವಣೆ, ರೆವಿನ್ಯೂ ನಿವೇಶನ ನಿರ್ಮಾಣವಾಗುತ್ತಿದೆ, ನಂತರ ನಿರ್ಮಾಣ ಆಗುತ್ತಿದೆ, ಸರ್ಕಾರ ಅಕ್ರಮ ಬಡಾವಣೆ ತಡೆಗಟ್ಟಲು ಕ್ರಮ ಅಂತ ಕೇಳಿದ್ದಾರೆ. ಇದೇನಾಗಿದೆ ಅಧ್ಯಕ್ಷರೇ, ಈ ನಂದಿಯಿಂದ ಹಿಡಿದು ನಂದಿಲಿ ಈ ಅರ್ಕಾವತಿ ಉಟ್ಕೊಳ್ಳೋದು, ಅಲ್ಲಿಂದ ಹಿಡಿದು ನಮ್ಮ ರಾಮನಗರ ಎಲ್ಲವರೆಗೂ ಹೋಗ್ತದೆ. ನೆಲಮಂಗಲ ಆದಿಯಾಗಿ ನಂದಿ ಆದಿಯಾಗಿ ಸುತ್ತಲೂ ಸುಮಾರು ಯಾರು ಜಮೀನಲ್ಲಿ ಏನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ದೃಷ್ಟಿಯಿಂದ ಆವತ್ತಿನ ಕಾಲದಲ್ಲಿ ಒಂದು ಕಾನೂನನ್ನ ತೆಗೆದುಕೊಂಡು ಬಂದ್ರು. ಯಾರು ಅದಕ್ಕೊಂದು 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್, 2 ಕಿಲೋಮೀಟರ್ ಸಣ್ಣ ನದಿಗಳು ಇದು ಮಾಡಬಾರ್ದು. ಅಲ್ಲೇನಾಗಿದೆ, ಫುಲ್ ಕಂಪ್ಲೀಟ್ ನೆಲಮಂಗಲ ಇರ್ಬೋದು, ಚಿಕ್ಕಬಳ್ಳಾಪುರದ ಆ ಭಾಗ ಇರ್ಬೋದು, ಎಲ್ಲ ಕಡೆನೂ ಊರುಗಳೆಲ್ಲ ಕಟ್ಟಿಬಿಟ್ಟಿದ್ದಾರೆ. ಇವ್ರ ಹೆಸರುಗಟ್ಟದಲ್ಲೂ ಕಟ್ಟಿಬಿಟ್ಟಿದ್ದಾರೆ. ಇವತ್ತೆಲ್ಲ ಕಟ್ಟಿರೋದು 20, 30, 40, 50 ವರ್ಷದ ಊರುಗಳಿದೆ. ಆಮೇಲೆ ಸೋಮಶೇಖರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕೂಡ ಇದು ಬಹಳ ಎಫೆಕ್ಟ್ ಆಗಿ ಹೆಚ್ಚು ಕಮ್ಮಿ ಊರೆಲ್ಲ ಕಟ್ಟಿಬಿಟ್ಟಿದ್ದಾರೆ, ಪ್ಲಾನಿಂಗ್ ಆಗಿದೆ, ಗೋಡನ್ಗಳೆಲ್ಲ ಕಟ್ಟಿಬಿಟ್ಟಿದ್ದಾರೆ. ಇವ್ರು ಏನ್ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು, ಒಡೆದಾಕ್ಬೇಕು ಅನ್ನೋ ದೃಷ್ಟಿಯಿಂದ ಇವರು ಕೆಲವು ವಿಚಾರ ಅಕ್ರಮ ಬಡಾವಣೆ ಆಗಿದೆ ಅಂತ. ಅಕ್ರಮ ಬಡಾವಣೆ ನಾನು ಇವತ್ತು ಮಾಡ್ಸಕ್ಕಾಗಿಲ್ಲ, ಅದು 50-60 ವರ್ಷದಿಂದ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಅವ್ರು ನಮ್ ರೈಟ್ ರೀ, ನೀವ್ ಯಾಕೆ ಕಳ್ಕೊಳ್ತೀರಿ, ಬೇಕಾದ್ರೆ ಅದಕ್ಕೆ ಏನ್ ಬೇಕೋ ಪ್ರೊಟೆಕ್ಷನ್ ಮಾಡಿ ಅಂತ. ಇಡೀ ದೇಶದಲ್ಲಿ ಈಗ 2003 ಒಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೊಂದು ಇದನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಅದಾದ ಮೇಲೆ ಮೊನ್ನೆ ನಮ್ಮ ಇನ್ನೊಂದು 19ರಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ, 14ರಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ, 19ರಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ. ಈಗ ಮಧ್ಯದಲ್ಲಿ ಮೊನ್ನೆ ಸಿಂಗ್, ನಮ್ಮ ಹೊಸಪೇಟೆ ಆನಂದ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ 21ರಲ್ಲಿ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಅವರು 21ರಲ್ಲಿ ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ, ಇಡೀ ದೇಶದಲ್ಲಿ ಏನಾಗಿದೆ ಅದು ಆಗ್ಬೇಕು ಅಂತ. ಈಗ ಗಂಗಾ ಜಲ ಇರ್ಬೋದು, ನಮ್ಮ ಸಮುದ್ರದ ಪಕ್ಕ, ನಿಮ್ಮ ಸಮುದ್ರದ ಪಕ್ಕ ಇರ್ಬೋದು, ಬೇರೆ ಬೇರೆ ನದಿಗಳು, ಕೇರಳಲ್ಲಿ ಏನೇನಿದೆ, ಇಡೀ ದೇಶದಲ್ಲಿ ಏನಿದೆ ಅದು ಆಗ್ಬೇಕು ಅನ್ನೋದು ಅವರು ನೋಟಿಫಿಕೇಶನ್ ಮಾಡಿದ್ದಾರೆ. ಇಲ್ಲೇನಾಗಿದೆ, ಇದೊಂದು ಸ್ಮಾಲ್ ನೋಟಿಫಿಕೇಶನ್ಸ್ ಇದೆ ಇದ್ರದ್ದು. ಸೊ ಅದಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ, ಇದು ನಾನು ಏಕ್ದಮ್ ಇದನ್ನ ವಜಾ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಬಿಲ್ಡಿಂಗ್ಗಳನ್ನ ಒಡೆದಾಕಕ್ಕೂ ಇದೆಲ್ಲ ಇಟ್ ಇಸ್ ನಾಟ್ ಪಾಸಿಬಲ್. ಗೋಡನ್ಗಳು ಮತ್ತೊಂದೆಲ್ಲ ಕಟ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಟೆಕ್ನಿಕಲ್ ಆಗಿ ಏನಾಗಬೇಕು ಅಂತೇಳಿ ಈಗ ಕೋರ್ಟ್ ಅಲ್ಲೂ ಕೂಡ ಇದು ಸಾರ್ವಜನಿಕರಿಗೆ ಕೋರ್ಟ್, ಪಬ್ಲಿಕ್ ಅಲ್ಲೂ ಕೂಡ ಒಂದು ಕೇಸ್ ಇದೆ, ಪಬ್ಲಿಕ್ PIL ಕೂಡ ಕೇಸ್ ಇದೆ. ಕೋರ್ಟ್ ಅವರು ಕೇಳ್ತಾರೆ ವಾಟ್ ಯುವರ್ ಸ್ಟ್ಯಾಂಡ್ ಆಫ್ ದಿ ಗವರ್ಮೆಂಟ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಂದು ಸಮಿತಿ, ಟೆಕ್ನಿಕಲ್ ಸಮಿತಿನ ರಚನೆ ಮಾಡಿ ಅವ್ರ ಹತ್ರ ರಿಪೋರ್ಟ್ ತೆಗೆದುಕೊಂಡು ವಾಟ್ ಈಸ್ ಪ್ರಾಕ್ಟಿಕಲ್, ಅವ್ರದೇ ಕ್ಷೇತ್ರದಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಆಯ್ತು, ನಾವು ಯಾರೋ ಮನೆ ಕಟ್ಟಬೇಡಿ ಅಂತ ಹೇಳಕ್ಕೆ ಹೆಂಗೆ ಆಗ್ತದೆ? ಆಯ್ತು ರೀ, ನೀವು ಕಟ್ಟಬೇಡ ಅಂತ ಹೇಳಿದ್ರೆ 100 ಅಡಿ ನೀವು ಕಟ್ಟಬೇಡ, 200 ಅಡಿ ಕಟ್ಟಬೇಡ, ಅರ್ಧ ಕಡೆ ಕಟ್ಟಬೇಡ ಅಂತ ಹೇಳಿದ್ರೆ